ಅವ್ರಿಗೆ ಏನ್ ಬೇಕೋ ಅದು ಕೊಡೋದು ಒಂದು, ಇನ್ನೊಂದು ಉತ್ತಮವಾದದ್ದಕ್ಕೆ ಆಡಿಯನ್ಸ್ ಬರೋ ಹಾಗೆ ಮಾಡೋದು ಇನ್ನೊಂದು. ಅವರು ಇದು ಗೀತಗುಚ್ಛ ಆಗಿರೋದ್ರಿಂದ ಅವರು ವೃತ್ತಿನಿರತರು, ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪರಿಪೂರ್ಣ ಚಂದ್ರಶೇಖರ್ ಅಂತ. ಇದೊಂದು ಗುರುಕುಲದ ಹಿನ್ನೆಲೆ ನಮಗೆ ಒಂದು ಈ ನಮ್ಮ ಬೆಂಗಳೂರಿನ ಸಮೀಪ ಇರುವಂತಹ ಒಂದು ಗುರುಕುಲ, ಮತ್ತೆ ಅಲ್ಲಿ ಬೋಧನಾ ಕ್ರಮ ಇದೆಯಲ್ಲ ಅದು ನಮ್ಮನ್ನು ಬೆರಗುಗೊಳಿಸ್ತು. ಯಾಕಂದ್ರೆ ಅಲ್ಲಿನ ಸಂವಹನ ಭಾಷೆ ಸಂಸ್ಕೃತ ಒಂದು, ಎರಡನೇದು ಪ್ರಾಚೀನ ಅಂತ ಕರ್ಕೊಂಡು ಈಗಲೂ ಅಲ್ಲಲ್ಲಿ ನಮ್ಗೆ ಕಾಣಿಸಿರುವಂತಹ ಗಾಂಧಾರ ವಿದ್ಯೆ, ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಓದುವಂತಹ ವಸ್ತುಗಳನ್ನು ಗುರುತಿಸುವಂತಹ ಇಂಥ ಎಲ್ಲ ಸಂಗತಿಗಳನ್ನ ನಮ್ಮ ಬೆಂಗಳೂರಿನ ಸಮೀಪದಲ್ಲೇ ರಾಮವಳ್ಳಿ ಶುಭಂಕರೋತಿ ಅಂತ ಒಂದು ಗುರುಕುಲ, ಆ ಗುರುಕುಲದಲ್ಲಿ ನಾವು ಯಾವುದೋ ಒಂದು ಬೇರೆ ಅನ್ಯ ಕಾರಣದಿಂದ ಹೋದಾಗ ನಮಗೆ ಸಿಕ್ಕಂತಹ ಆ ಎಲ್ಲ ಬೆರಗನ್ನ ಇದನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಪದ್ಮಗಲಿ ಅಂತ ತೋರಿಸಿದ್ದೇವೆ. ಇದರಲ್ಲಿ ಅನೇಕ ವಿದ್ವಾಂಸರು, ಅಂದ್ರೆ ತಾವು ಗಮನಿಸಿದ ಹಾಗೆ ರಾ ಗಣೇಶರು ಅವರು ಶತಾವಧಾನಿಗಳು, ನಾಡಿನ ಮತ್ತು ದೇಶದ ಅಸ್ಮಿತೆ, ಅಂತಹ ಪಂಡಿತೋತ್ತಮರು ತಾವೇ ಗಣೇಶರಾಗಿ ಇದರಲ್ಲಿ ಪಾಲ್ಗೊಂಡಿರುವಂಥದ್ದು. ಮತ್ತೆ ಅನೇಕ ವಿದ್ವಾಂಸರು ಇಲ್ಲಿ ಅರ್ಜುನ್ ಭಾರದ್ವಾಜರು ಬಂದಿದ್ದಾರೆ. ಈ ಎಲ್ಲ ವಿದ್ವಾಂಸರು ಅವರವರ ವಲಯದಲ್ಲಿ ಅವರು ಎಷ್ಟು ಆಳವಾದಂತಹ ಅಧ್ಯಯನ ಮಾಡಿದ್ದಾರೆ ಅದನ್ನು ಅಧ್ಯಾಪನ ಇಲ್ಲಿ ನಡೆದಿದೆ ಅಂತ ಭಾವಿಸ್ತೀನಿ. ಆಳವಾದ ಅಧ್ಯಯನವೇ ಇದಕ್ಕೆ ಅದೇ ಅಡಕ. ಹಾಗಾಗಿ ವಿದುಷಿಯು ಹೇಳಿದ ಹಾಗೆ ಇದರ ಅಡಕ ಅಷ್ಟು ಸರಳವಾದ್ದು, ಸುಮ್ಮನೆ ಯಾವುದೋ ಒಂದು ಕಪೋಲ ಕಲ್ಪಿತ ಕಥಾ ಹಂದರವನ್ನು ಕಟ್ಟಿಕೊಡುವಂಥದ್ದು ಇಂಥದ್ದು ಆಗಿರಲಿಲ್ಲ. ಇದು ವಾಸ್ತವದ ನೆಲೆಗಟ್ಟು ಇದಕ್ಕಿದೆ, ಮತ್ತು ಅಧ್ಯಯನದ ಬಹಳ ದೊಡ್ಡ ಸಾಂಗತ್ಯ ಆಗಲಿಕ್ಕಿದೆ. ಮತ್ತು ಬಿಡುಗಡೆಯನ್ನ ನಾವು ತಮ್ಮೆಲ್ಲರೂ ಮಡಿಲಿಗೆ ಅದಕ್ಕೆ ಹಾಕ್ತೀವಿ. ಯಾಕೆ ಅಂತಂದ್ರೆ ಬಿಡುಗಡೆಯನ್ನ ಎಲ್ಲ ಚಿತ್ರಗಳಂತೆಯೇ ಮಾಡ್ತೇವೆ. ನಾವು ಕಂಡುಕೊಂಡಿದ್ದೇವೆ ಆ ಥರದೊಂದು ವರ್ಗವನ್ನ, ಒಂದು ಈ ಥರ ಚಿತ್ರಗಳು ಬೇಕು ಅಂತ ಒಂದು ವರ್ಗವನ್ನ ನಾವು ಕಂಡುಕೊಂಡಿದ್ದೇವೆ. ಆ ಎಲ್ಲರನ್ನ ಕರೆತಂದು ನಿಮ್ಮ ಮುಖಾಂತರ ಅವ್ರನ್ನ ಹೀಗಾಗಿದೆ ಆಗ್ತದೆ ಇಂತಹ ಸಮಯಕ್ಕೆ ಬಿಡುಗಡೆ ಅನ್ನೋದು ಹೇಳೋದ್ರ ಮುಖಾಂತರ ಅವ್ರನ್ನ ಗಮನ ಸೆಳೆದು ಅವರಲ್ಲಿ ತೋರಿಸುವಂತ ಉಮೇದಿದೆ ನಮ್ದು. ಸಂದರ್ಭದಲ್ಲಿ ಒಂದೇ ಮಾತು, ಕಮಲದ ಮಕರಂದವನ್ನ ಹೇಗೆ ದುಂಬೆಗಳು ಹೇರಿ ಹೊರಗಡೆ ಎಲ್ಲ ಪ್ರಸರಿಸುತ್ತೋ ಆ ರೀತಿ ತಾವು ಈ ಚಿತ್ರಕ್ಕೆ ಕೆಲಸ ಮಾಡಬೇಕು ಅಂತ. ಪ್ರಾಯ ಅದೇ ನಮ್ಮ ಈಗ ಪ್ರಮಾಣ ಪತ್ರ ಇತ್ಯಾದಿಗಳೆಲ್ಲ ಬೆಕ್ಕದ ಮೇಲೆ ಅದನ್ನ ಮಾಡಬಹುದು. ಅದೇ ಅದು ಕೂಡಲೇ ಅದೇನು ತುಂಬಾ ಹೆಚ್ಚು ಸಮಯ ತಗೊಳ್ಳೋದು ಅನಿಸುತ್ತೆ. ಪ್ರಸಿದ್ಧ ದಿನಾಚರಣರು ಅವರು ಬಂದಿದ್ದಾರೆ. ದಯಮಾಡಿ ಆಗ್ಬೇಕಾಗಿದೆ, ಆಗ್ತಾ ಇದೆ, ಆಗ್ಬೇಕಿದೆ. ಅದಕ್ಕೆ ಮಾಡಬೇಕಾಗಿರುವಂತಹ ಅಲಂಕಾರಗಳು ಅಥವಾ ಸಂಸ್ಕಾರಗಳು ಇನ್ನು ಕೆಲವು ಆಗ್ಬೇಕು ಅಷ್ಟೇ. ಇದು ಆಗಿದೆ ಗೀತಗುಚ್ಛ ಹೀಗೆ ಅಂತ ಹೇಳೋದಕ್ಕಾಗಿಯೇ ಮಾಡಿದಂತಹ ಕರೆದಂತಹ ಗೋಷ್ಠಿ ಇದು ಸಂಗೋಷ್ಠಿ. ಕವಿ ಕರೋತಿ ಕಾವ್ಯಾನಿ ರಸಂಜಾನಾತಿ ಪಂಡಿತ ಅಂತ ಹೇಳಿ, ಕವಿಗಳು ಕಾವ್ಯ ಸೃಷ್ಟಿ ಮಾಡಬಹುದು, ಅಂದ್ರೆ ಪಂಡಿತರು ಅದರ ರಸವನ್ನು ಅನುಭವಿಸ್ತಾರೆ. ಹಾಗೆ ನಮಗೆ ಮರುದ್ವತಿ ಸೌರಭ ಅಂತ ನಾವು ಯಾವಾಗಲೂ ತರುಹು ಸೃಜತಿ ಪುಷ್ಪಾಣಿ ಅಂತ ಹೇಳ್ತೀವಿ ನಾವು. ಮರಗಳು ಕೇವಲ ಹೂಗಳನ್ನು ಬಿಡಬಹುದು, ಆದರೆ ಅದರ ಸುಗಂಧವನ್ನು ಮತ್ತೆ ಗಾಳಿ ಅದೇ ಪಸರಿಸಬೇಕು. ಹಾಗಾಗಿ ನಮಗೆ ಈ ನಮ್ಮ ಮಾಧ್ಯಮದ ಮರುತ್ ಬಹಳ ಮುಖ್ಯ ಅಂತ ಅನಿಸಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.